ಮುಳಬಾಗಿಲು ತಾಲೂಕಿನ ನನ್ನ ಕುಲಬಾಂಧವರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಏನು ಕರ್ನಾಟಕ ಸರ್ಕಾರ 25ನೇ ತಾರೀಕಿಂದ ಜಾತಿ ಗಣತಿ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಅದು ಜಾತಿ ಗಣತಿಗಿನ್ನ ಒಂದೇ ಅದಕ್ಕೆ ಪೂರಕವಾಗಿ ನಮ್ಮ ಏನು ನಾವು ಯಾವ ಮಟ್ಟದಲ್ಲಿದ್ದೀವಿ ಅಂತ ಯೋಚನೆ ಮಾಡೋಕ್ಕೂ ಕಂಪ್ಲೀಟಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡೋಕ್ಕೆ ತಯಾರು ಮಾಡಿಕೊಂಡಿದ್ದಾರೆ. ನಾನು ನಮ್ಮ ರಿಕ್ವೆಸ್ಟ್ ಮಾಡೋದು, ನಮ್ಮ ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸು, ನಮ್ಮ ಹೆಣ್ಮಕ್ಕಳು, ಇನ್ನು ಇವಾಗ ಕಾಲೇಜು ಹುಡುಗಿರೂ ಏನು 18ನೇ ತಾರೀಕು ಮೀಟಿಂಗು ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಎಲ್ಲ ಕುಲಬಾಂಧವರು ಸೇರಿಕೊಂಡು 18ನೇ ತಾರೀಕು ಇದೇ ನಮ್ಮ ಸಂಘದ ಆವರಣದಲ್ಲಿ 11 ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು, ಆ ಮೀಟಿಂಗಲ್ಲಿ ನಾವು ಆ ಸಮೀಕ್ಷೆ ಬಂದಾಗ ಅವ್ರಿಗೆ ಹೆಂಗೆ ನಾವು ಆನ್ಸರ್ ಮಾಡಬೇಕು, ಅವ್ರು ಹೆಂಗೆ ನಾವು ಅವರನ್ನು ಬರಮಾಡ್ಕೋಬೇಕು ಅಂತ ಅದಕ್ಕೆಲ್ಲ ಕೂಲಂಕುಷವಾಗಿ ಆವತ್ತು ಸುಮಾರು 11 ಸ್ಟಾರ್ಟ್ ಆದರೆ ಒಂದು 2-3 ಗಂಟೆ ಆದರೂ ಚಿಂತೆ ಇಲ್ಲ, ಇಲ್ಲೇ ಊಟ ಮಾಡಿಕೊಂಡು. ಯಾಕಪ್ಪ ಅಂದರೆ ಇದು ನಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟ ವಿಷಯ. ಇಲ್ಲಿ ದರ್ ಇಸ್ ನೋ ಪಾರ್ಟಿ, ನಥಿಂಗ್, ಓನ್ಲಿ ಒಕ್ಕಲಿಗ. ಹಂಗಾಗಿ ಈ ಒಕ್ಕಲಿಗರ ಆಗುಬಗು ನೋಡೋಕ್ಕೆ ಎಸ್ಪೆಷಲಿ ನಮ್ಮ ಹುಡುಗರಿದ್ದಾರೆ. ಆಮೇಲೆ ನಮ್ಮ ಕಾಲೇಜು ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇ. ಯಾಕಂದರೆ ಹುಡುಗಿರು ಬಂದಾಗ ಏನಾಗುತ್ತೆ, ಅದು ತಾಯಿ ತಂದೆಗೆಲ್ಲ ಅಡ್ವೈಸ್ ಮಾಡ್ಬೋದು, ಹಿಂಗೆ ಮಾಡಬೇಕು ಅಂತ. ಫಾಲ್ಸ್ ಆಗಿ ನಾವೇನು ಮಾತಾಡಬೇಕಾಗಿಲ್ಲ, ಏನಿದೆಯೋ ಅದನ್ನೇ ಮಾತಾಡಬೇಕು. ಉದಾಹರಣೆ ಇವಾಗ ಹೇಳೋದು, ನಮ್ಮ ಅಪ್ಪ 20 ಎಕರೆ ನನಗೆ ಬಂದಿದ್ದು 4 ಎಕರೆ ಅಂತಾನೆ. ಅದನ್ನು ದೃಷ್ಟಿ ಎತ್ಕೊಂಡು ಅವಾಗ ಕಂಪ್ಲೀಟಾಗಿ ಹೆಂಗೆ ಮಾಡಬೇಕಂತ, ಹೆಂಗೆ ಫಿಲಪ್ ಮಾಡಬೇಕು ಅಂತ ಬುಧವಾರ ತಾರೀಕು ಅಂದರೆ 18ನೇ ತಾರೀಕು ಇದೇ ಆವರಣದಲ್ಲಿ ಮಾಡ್ತಾಯಿದ್ದೀವಿ. ಇದು ಯಾವುದೇ ರಾಜಕೀಯ ಸಭೆ ಅಲ್ಲ, ಯಾವುದೇ ಬೇರೆ ಇಂಡಿವಿಜುವಲ್ ಸಭೆ ಅಲ್ಲ. ನಮ್ಮ ಕುಲ ಕಸುಬು, ಒಕ್ಕಲಿಗ ಕುಲ ಕಸುಬು, ಒಕ್ಕಲ್ತನ ಮಾಡುವಂಥ ಪ್ರತಿಯೊಬ್ಬ ಒಕ್ಕಲಿಗನಿಗೂ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಸಭೆಗೆ ನಮ್ಮ ಹೆಣ್ಮಕ್ಕಳು, ನಮ್ಮ ಸ್ಟೂಡೆಂಟ್ಸು, ಆದಷ್ಟು ಈ ಪಂಚಾಯತಿ ಮೆಂಬರ್ಸು, ಆಮೇಲೆ ಪಂಚಾಯತಿ ZP ಮೆಂಬರ್ಸ್ ಆಗ್ಬೋದು. ಯಾಕಂದರೆ ಇವತ್ತು ZP ಮೆಂಬರ್ಸ್ ಆಗಬೇಕಾದ್ರೆ ಪಂಚಾಯತ್ ಮೆಂಬರ್ ಹಾಕಿ ಅಲ್ಲಿ ನಮ್ಮ ಜಾತಿನ ಮುಖ್ಯ ಇಡ್ತಾರೆ. ಇವತ್ತು ಅದನ್ನು ಕಾಪಾಡ್ಕೋ ಜವಾಬ್ದಾರಿ ನಮ್ಮ ಎಲೆಕ್ಟೆಡ್ ಪಾರ್ಟೀಸ್ಗೆ ಇರ್ತದೆ. ಆವತ್ತು ಪ್ರತಿಯೊಬ್ಬರು ಇಲ್ಲಿ ಇನ್ವಿಟೇಷನ್ ಕೊಡೋಕ್ಕಾಗಲ್ಲ. ಇಲ್ಲಿರುವ ಯಾರಿಗೂ ಮಕ್ಕಳಿಗೂ ಮದುವೆಗೆ ಕರೀತಾ ಇಲ್ಲ. ನಾವು ನಮ್ಮ ಜಾತಿಯನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬ ತಲೆ ಮೇಲೆ ಇದೆ, ಇನ್ಕ್ಲೂಡಿಂಗ್ ಮೀ. ನಾನು ಅಷ್ಟೇ, ನಾನು ಒಬ್ಬ ಒಕ್ಕಲಿಗ ಅಷ್ಟೇ. ಪ್ರತಿಯೊಬ್ಬ ಒಕ್ಕಲಿಗನಿಗೂ ಜವಾಬ್ದಾರಿತವಾಗಿ 18ನೇ ತಾರೀಕು ಬಂದು ಪಾಲ್ಗೊಂಡು ದೊಡ್ಡವರೆಲ್ಲ ಕಂಪ್ಲೀಟ್ ಒಂದು ಐಡಿಯಾ ಕೊಡ್ತಾರೆ, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ. ಅದನ್ನು ಶಿಸ್ತುಬದ್ಧವಾಗಿ ಫಾಲೋ ಮಾಡಿ ನಮ್ಮ ಕಮ್ಯುನಿಟಿ ಜನರಿಗೆ ಹೋಗೋದು ಹೆಂಗೆ ಮಾತಾಡಬೇಕು ಅಂತ ನಾಳೆ ನೀವು ಕೂಲಂಕುಷವಾಗಿ ಮಾತಾಡ್ತೀವಿ. ಹಂಗಾಗಿ ಇವತ್ತು ಅಗೈನ್ ರಿಕ್ವೆಸ್ಟಿಂಗ್ ಎಂಟೈರ್ ಒಕ್ಕಲಿಗ ಕಮ್ಯುನಿಟಿ ಲೀಡರ್ಸ್ ಆ್ಯಸ್ ವೆಲ್ ಆಸ್ ಸ್ಟೂಡೆಂಟ್ಸ್, ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ವಾಹಿನಿ ಮುಖಾಂತರ 18ನೇ ತಾರೀಕು ಬಂದು ಪಾಲ್ಗೊಂಡು ಹೆಂಗೆ ಬರೀಬೇಕು ಅದನ್ನು ಅಲ್ಲಿಂದ ಅರಿತುಕೊಂಡು ಹೋಗಿ ಎಂಟೈರ್ ವಿಲೇಜಸಲ್ಲಿ ನೀವು ಏನಿಲ್ಲ, ಇವತ್ತು 22nd 10 ಡೇಸು ಜಾತಿಗೋಸ್ಕರ ಕೆಲಸ ಮಾಡಿ ನಮ್ಮ ಯಂಗರ್ ಜನ್ರೇಷನ್ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅಗೇನ್ ಐ ಆಮ್ ರಿಪೀಟಿಂಗ್ ದಿಸ್ ವರ್ಡ್. ನಾವೇನು ಕೊಡುಗೆ ಕೊಡಬೇಕಾದ್ರೆ ಆಸ್ತಿ ಕೊಡೋದಲ್ಲ ಇಂಪಾರ್ಟೆಂಟು. ಇದನ್ನು ಸಮೀಕ್ಷೆ ಮಾಡಿ ನೀಟಾಗಿ ಮಾಡಿಬಿಟ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಿಮ್ಮ ವಾಹಿನಿ ಮುಖಾಂತರ ಒನ್ಸ್ ಅಗೇನ್ ರಿಕ್ವೆಸ್ಟಿಂಗ್, ಪ್ಲೀಸ್ ಕಮ್ ಅಂಡ್ ಅಟೆಂಡ್ ಆನ್ ಮೀಟಿಂಗ್ 18th of this month. ದಯವಿಟ್ಟು ಬನ್ನಿ, ಎಸ್ಪೆಷಲಿ ಎಜುಕೇಟೆಡ್ ಆಮೇಲೆ ಎಲೆಕ್ಟೆಡ್ ಬಾಡೀಸ್. ಥ್ಯಾಂಕ್ ಯು.